ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ M.I. ಮಲ್ಲಪ್ಪ ಜೋದವರ. ಆತ್ಮೀಯರೇ, ಬಿಡದಿಯ ಸಂಕಟ ನಮ್ಮ DK ಅವರಿಗೆ ದಿನದ ದಿನಕ್ಕೆ ಜೋರಾಗ್ತಾ ಇದೆ. ಅದೇ ಕಾಲಕ್ಕೆ JDSಗೆ ಇದನ್ನು ಹೇಗಾದರೂ ಮಾಡಿ ಯಶಸ್ವಿ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ತಹತಕ್ಕೆ. ಹೌದು, DK ಶಿವಕುಮಾರ್ ಅವರು ಹೇಳುವಾಗ ತಮ್ಮ ಮಗನನ್ನು ಬೆಳೆಸೋ ಸಲುವಾಗಿ ಮಾಡುತ್ತಿರುವಂಥ ಪಾದಯಾತ್ರೆ ಸರಿ, ಅದು ಅವ್ರು ಹೇಳೋದೇನು ತಪ್ಪಲ್ಲ. ಅವರು ಮಾಡೋ ತಮಗೆ ರಾಜಕೀಯ, ಇವರು ಮಾಡೋ ತಮಗೆ ರಾಜಕೀಯ. ಇಲ್ಲಿ ಯಾರೂ ತಮ್ಮನ್ನು ಬಿಟ್ಟು ಬೇರೆದವ್ರು ಲಾಭ ಮಾಡಬೇಕಂತ ಯಾರೂ ರಾಜಕೀಯ ಮಾಡಲಿಕ್ಕಿಲ್ಲ, ಮಾಡ್ತಾನೂ ಇಲ್ಲ, ಮಾಡುವುದೂ ಇಲ್ಲ. ಆ ನೆಲೆಯಲ್ಲಿ ಅಜ್ಜ ಅಪ್ಪ ಎಲ್ಲರೂ ಮೊದಲು ಆರಂಭದಲ್ಲೇ ಅಪ್ಪ H. ಕುಮಾರಸ್ವಾಮಿ ಆರಂಭ ಮಾಡಿದರು. ನಿನ್ನೆ ನಮ್ಮ ದೇವೇಗೌಡರು ಮಾಡಿದರು ಆಶೀರ್ವಾದ. ಇನ್ನು 3 ದಿನಕ್ಕೆ ಒಯ್ಯಬೇಕು ಅನ್ನುವಷ್ಟರಲ್ಲ, ಕೆಂಗೇರಿ ಹತ್ತಿರ ಕನಿಮಿನಿಕಿ ಸಮೀಪದಲ್ಲ ಈ ನಮ್ಮ DK ಶಿವಕುಮಾರ್ ಅವ್ರ ಸರ್ಕಾರ ಇವರ ಪಾದಯಾತ್ರೆ ನಿಲ್ಲಿಸ್ತು ಅಂಥೇಳಿ ವರದಿಗಳು ಬಂದು. ಕಾಲಷ್ಟ ಇದು ಬೆಳೆ ಕೊಡಬಾರ್ದು, ಬೆಂಗಳೂರಲ್ಲಿ ದೊಡ್ಡ ಇಶ್ಯೂ ಆಗಬಾರ್ದು ಅನ್ನೋದೇನೋ ಅವ್ರದ್ದು ಇರ್ಬೋದು. ಬಟ್ ಆಲ್ರೆಡಿ ಇದು ದೊಡ್ಡ ಇಶ್ಯೂ ಆಗಿ ಹೋಗ್ಬಿಟ್ಟದ. ಎಲ್ಲರೂ ಚರ್ಚೆ ಮಾಡುವಂಥ, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತ ಬಿಡದಿಯಲ್ಲಿ ಜನ, ಇಡೀ ರಾಜ್ಯದ ರೈತರು ಎಲ್ಲರೂ ಇವತ್ತು ಚರ್ಚೆ ಮಾಡ್ತಾಯಿದ್ದಾರೆ ಬಿಡದಿ ಸಲುವಾಗಿ. ಹೌದು, ಎಲ್ಲರೂ ಒಪ್ಕೊಳ್ತಾರೆ. H. ಕುಮಾರಸ್ವಾಮಿ ತಂದರು, ತರಬಾರ್ದಾಗಿತ್ತು ಅಂತ ಎಲ್ಲರೂ ಅಂತಾರೆ. ಆದರೆ ಇವತ್ತು ಅವರು ಅದನ್ನು ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ. ಇವ್ರು ಯಾಕೆ ಬಿಡ್ತಾ ಇಲ್ಲ? ಅವರು ಒಮ್ಮೆ ಮುಖ್ಯಮಂತ್ರಿ ಇದ್ದಾರೆ, ಏನು ರೆಡ್ ಜೋನ್ ಮಾಡಿದರು, ಎಲ್ಲನೂ ಮಾಡಿದರು, ಮಾಡಿ ಇವತ್ತು ತೆಗಿಲಿಕ್ಕೆ ಬರ್ತಂತ ಅವರು ಸ್ವತಃ ಹೇಳ್ತಾ ಇದ್ದಾರೆ. ಆದರೆ ಹಠಕ್ಕೆ ಬಿದ್ದಿರುವಂಥ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ ಅನ್ನೋದು ಅಲ್ಲಿಯ ರೈತರ ಆರೋಪ. ಆದರೆ ಸ್ವತಃ DK ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲಪ್ಪ ನಮ್ಮ ಒತ್ತಾರೆ ಯಾರು ಭೂಮಿಗೆ ಕಸೋಳೋದಿಲ್ಲ, ಪ್ರೀತಿಯಿಂದ ಕೊಟ್ಟರೆ ತೊಗೊಳ್ತೀವಿ, ಅವ್ರು ರೇಟ್ ಸರಿಯಾಗಿ ಬಂದರೂ ಕೊಡಲಿ, ಎಲ್ಲಾದರೂ ಇಲ್ಲ, ಎಲ್ಲರ ಮೇಲೂ ಒತ್ತಾಯ ಇಲ್ಲ ಅನ್ನುವಂಥ ಮತ್ತು ಅವ್ರು ಹೇಳ್ತಾ ಇದ್ದಾರೆ. ಸಣ್ಣ ಅಮೌಂಟ್ 2-2.5 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಂದರೆ ಒಟ್ಟಾರೆಯಾಗಿ ನಮ್ಮ ಒತ್ತಾಯ ಇಲ್ಲ, ಆದರೆ ಅಭಿವೃದ್ಧಿ ದೃಷ್ಟಿಗೂ ನಾವು ಮಾಡ್ತಾಯಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಯಾರ ಅಭಿವೃದ್ಧಿ, ಯಾಕೆ ಅಭಿವೃದ್ಧಿ, ಎಲ್ಲಿ ಅಭಿವೃದ್ಧಿ ಅನ್ನೋದು ಮಾತುಗಳು ಬೇರೆನಾ. ಹೌದು, ಬೆಂಗಳೂರು ಸುತ್ತಮುತ್ತ ಮಾರ್ಕೆಟ್ ಅದ, ಆ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡಿಕೊಂಡು 1/10 ಸ್ಟೇಟ್ ತಕ್ಕೋಬೋದು ಅನ್ನೋದು ಸರ್ಕಾರಗಳಿಗೂ ಸಹಿತ ಅನುಕೂಲಗಳಿರ್ತಾವೆ, ವೈಯಕ್ತಿಕ ರಾಜಕಾರಣಕ್ಕೂ ಹೆಲ್ಪ್ ಆಗ್ತಿರ್ತದೆ ಅಂತೇಳಿ ಇವರು ಗದ್ದಲ ಮಾಡ್ತಾಯಿದ್ದಾರೆ ಅನ್ನೋದು ಈಗಾಗಲೇ ಸಾರ್ವಜನಿಕ ಗೊತ್ತದ. ಆದರೆ ರೈತರು ಒಮ್ಮೆ ಭೂಮಿಯನ್ನು ಕಳ್ಕೊಂಡ್ರೆ ಮುಗಿದು ಬಿಡ್ತು, ಎಂದೂ ಸಿಗಲಾರದ್ದು ಅನ್ನೋ ಸಹಿತ ಅಷ್ಟೇ.